ನಾವೆಲ್ಲ ಪ್ರತಿದಿನ ಓಡಾಡ್ತೀವಲ್ಲ ಆ ನೆಲ, ಅದನ್ನ ನಾವು ಸೇಫ್ ಅಂತಾನೆ ಅಂದ್ಕೊಂಡಿರ್ತೀವಲ್ವಾ? ಆದ್ರೆ ಗೊತ್ತಾ, ನಮ್ಮ ಕಾಲ ಕೆಳಗೆ ನಮಗೆ ಕಾಣಿಸ್ತಾ ಒಂದು ಇಡೀ ಜಗತ್ತೇ ಇದೆ. ಬನ್ನಿ, ಇವತ್ತು ಆ ಜಗತ್ತಿನ ರಹಸ್ಯ ಏನು ಅಂತ ಒಟ್ಟಿಗೆ ನೋಡೋಣ. ಇದು ಕೇಳೋಕೆ ತುಂಬಾ ಸರಳವಾದ ಪ್ರಶ್ನೆ ಅಂತ ಅನಿಸ್ಬೋದು. ನಾವು ಆಟಾಡುವ ಪಾರ್ಕ್, ತರಕಾರಿ ಬೆಳೆಯೋ ಜಾಗ ಅಥವಾ ನಮ್ಮ ಮನೆ ಕಟ್ಟೋ ಸ್ಥಳ, ಇದೆಲ್ಲ ನಿಜವಾಗ್ಲೂ ಸೇಫ್ ಇದೆಯಾ? ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ಹುಡುಕಾಟದ ಮೂಲ. ಈ ಇಡೀ ಸಮಸ್ಯೆಯ ಮೂಲ ಬೇರು ಎಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮೊದಲು ಒಂದೇ ಒಂದು ಸೈಂಟಿಫಿಕ್ ಪದವನ್ನ ತಿಳ್ಕೋಬೇಕು. ಈ ಒಂದು ಪದ ಮಣ್ಣಿನ ಬಗ್ಗೆ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಿಸ್ಬಿಡುತ್ತೆ. ಅಷ್ಟೇ ಅಲ್ಲ, ನಾವು ಸೇಫ್ಟಿಯನ್ನ ಅಳೆಯೋ ರೀತಿನೂ ಕೂಡ ಬದಲಾಗುತ್ತೆ. ಆ ಪದಾನೇ ಹೆಟ್ರೋಜಿನಿಟಿ. ಕನ್ನಡದಲ್ಲಿ ಇದನ್ನ ವಿಷಮರೂಪತೆ ಅಂತ ಕರಿತೀವಿ. ಇದರ ಅರ್ಥ ತುಂಬಾ ಸಿಂಪಲ್. ಮಣ್ಣು ಎಲ್ಲಾ ಕಡೆ ಒಂದೇ ಥರ ಇರಲ್ಲ. ಅಂದ್ರೆ ಒಂದೇ ಜಾಗದಲ್ಲಿ ಇಲ್ಲೇ ಒಂದು ಕಡೆ ಮಾಲಿನ್ಯದ ಮಟ್ಟ ಸೇಫ್ ಆಗಿದ್ರೆ ಅದ್ರಿಂದ ಕೆಲವೇ ಇಂಚ್ ದೂರದಲ್ಲಿ ಅದು ತುಂಬಾನೇ ಡೇಂಜರಸ್ ಆಗಿರಬಹುದು. ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಮಣ್ಣನ್ನ ಒಂದು ಡಿಜಿಟಲ್ ಫೋಟೋ ತರ ಯೋಚನೆ ಮಾಡೋಣ. ಮಣ್ಣಿನ ಪ್ರತಿಯೊಂದು ಕಣುವು ಒಂದೊಂದು ಪಿಕ್ಸೆಲ್ ಇದ್ದ ಹಾಗೆ. ಕೆಲವು ಪಿಕ್ಸೆಲ್ಗಳು ಕ್ಲೀನ್ ಆಗಿರಬಹುದು, ಕೆಲವು ಸ್ವಲ್ಪ ಕೆಟ್ಟೋಗಿರಬಹುದು, ಇನ್ನು ಕೆಲವು ತುಂಬಾನೇ ವಿಷಕಾರಿಯಾಗಿರಬಹುದು. ಇಡೀ ಚಿತ್ರ ನೋಡದೆ ಬರೀ ಒಂದೆರಡು ಪಿಕ್ಸೆಲ್ಗಳನ್ನ ನೋಡಿ ಇಡೀ ಫೋಟೋ ಬಗ್ಗೆ ಏನೂ ಹೇಳಕ್ಕಾಗಲ್ಲ ಅಲ್ವಾ? ಸರಿ, ಮಣ್ಣಿನ ಈ ವಿಷಮರೂಪತೆಯಿಂದ ಒಂದು ದೊಡ್ಡ ಸಮಸ್ಯೆ ಹುಟ್ಕೊಡುತ್ತೆ. ಅದನ್ನೇ ಹಿಟ್ ಆರ್ ಮಿಸ್ ಪ್ರಾಬ್ಲಮ್ ಅಂತ ಕರೆಯೋದು. ಸಾಂಪ್ರದಾಯಿಕವಾಗಿ ಸೈಂಟಿಸ್ಟ್ಗಳು ಏನು ಮಾಡ್ತಿದ್ರು ಅಂದ್ರೆ, ಒಂದು ಜಾಗದಿಂದ ಸುಮ್ನೆ ರ್ಯಾಂಡಮ್ ಆಗಿ ಒಂದೆರಡು ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡ್ತಿದ್ರು. ಆದ್ರೆ ಈ ಕೋಟ್ ಹೇಳೋ ಹಾಗೆ ಈ ವಿಧಾನ ಒಂಥರ ಲಾಟ್ರಿ ಹೊಡೆದ ಹಾಗೆ. ಆಕಸ್ಮಿಕವಾಗಿ ಕ್ಲೀನ್ ಆಗಿರೋ ಜಾಗದಿಂದ ಸ್ಯಾಂಪಲ್ ಸಿಕ್ಬಿಟ್ರೆ ಇಡೀ ಜಾಗನೇ ಸೇಫ್ ಅಂತ ತಪ್ಪು ನಿರ್ಧಾರಕ್ಕೆ ಬಂದ್ಬಿಡ್ಬೋದು. ಇದ್ರಿಂದ ಆಗೋ ಅನಾಹುತಗಳು ತುಂಬಾ ದೊಡ್ಡು. ಈ ಚೆಲ್ಲಿದ ಹಾಲಿನ ಉದಾಹರಣೆ ನೋಡಿ ಇದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಮಾಲಿನ್ಯಕಾರಕಗಳು ನೆಲದ ಮೇಲೆ ಒಂದೇ ಸಮನಾಗಿ ಹರಡೋದಿಲ್ಲ. ಬದಲಿಗೆ ಮಣ್ಣಲ್ಲಿರೋ ಸಣ್ಣ ಪುಟ್ಟ ತಗ್ಗು ದಿಣ್ಣೆಗಳ ಕಡೆಗೆ ಹರಿದು ಕೆಲವು ಕಡೆಗಳಲ್ಲಿ ಹೆಚ್ಚು ಸೇರ್ಕೊಳ್ತವೆ. ಆಮೇಲೆ ಆ ತಗ್ಗುಗಳು ಮುಚ್ಚೋದ್ರೂ ಕೂಡ ಆ ಮಾಲಿನ್ಯ ಅಲ್ಲೇ ಕೆಳಗೆ ಉಳ್ಕೊಂಡ್ಬಿಡುತ್ತೆ. ಈ ಸ್ಲೈಡ್ನಲ್ಲಿರೋ ಡೇಟಾ ನೋಡಿ ನಿಜವಾಗ್ಲೂ ಶಾಕ್ ಆಗುತ್ತೆ. ಒಂದು ಸ್ಟಡಿಯಲ್ಲಿ ಕೇವಲ 1.4 ಚದರ ಅಡಿ ಜಾಗ, ಅಂದ್ರೆ ಯೋಚನೆ ಮಾಡಿ, ಒಂದು ಸಣ್ಣ ಡೋರ್ಮ್ಯಾಟ್ಗಿಂತಲೂ ಚಿಕ್ಕ ಜಾಗದಲ್ಲಿ ಸೀಸದ ಪ್ರಮಾಣ ಎಷ್ಟೊಂದು ವ್ಯತ್ಯಾಸ ಆಗಿದೆ ನೋಡಿ. ಒಂದ್ ಕಡೆ ಸುರಕ್ಷಿತ ಮಟ್ಟದಲ್ಲಿದ್ರೆ ಇನ್ನೊಂದ್ ಕಡೆ ಅತ್ಯಂತ ವಿಷಕಾರಿ ಮಟ್ಟಕ್ಕೆ ಹೋಗಿದೆ. ಇದೇ ನೋಡಿ ಹಿಟ್ ಆ ಮಿಸ್ ಪ್ರಾಬ್ಲಮ್ಗೆ ಒಂದು ಪಕ್ಕಾ ಉದಾಹರಣೆ. ಹಾಗಾದ್ರೆ ನಮ್ಮ ಮುಂದೆ ಈಗ 2 ದಾರಿಗಳಿವೆ. ರ್ಯಾಂಡಮ್ ಆಗಿ ಸ್ಯಾಂಪಲ್ ತಗೊಳ್ಳೋದು ನಮ್ಗೆ ಒಂದು ಸುಳ್ಳು ಭರವಸೆ ಕೊಡಬಹುದು ಅಷ್ಟೇ. ಆದ್ರೆ ಇಡೀ ಜಾಗದ ಸಂಪೂರ್ಣ ಚಿತ್ರಣ ಸಿಕ್ಕಾಗ ಮಾತ್ರ ಅದರಲ್ಲಿ ಅಡಗಿರೋ ಹಾಟ್ಸ್ಪಾಟ್ಗಳನ್ನ ನಾವು ಗುರ್ತಿಸಿ ಜನರ ಆರೋಗ್ಯವನ್ನ ಕಾಪಾಡಬಹುದು. ನೆನಪಿಡಿ, ಇದು ಬರೀ ಅಂಕಿ ಅಂಶಗಳ ಆಟವಲ್ಲ, ಇದು ಜನರ ಜೀವದ ಪ್ರಶ್ನೆ. ಸರಿ, ಇಲ್ಲಿವರೆಗೂ ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡೋಕೆ ಒಂದು ತುಂಬಾನೇ ಸ್ಮಾರ್ಟ್ ಆಗಿರೋ ಮತ್ತು ನಂಬಿಕೆಗೆ ಅರ್ಹವಾಗಿರೋ ವಿಧಾನ ಇದೆ. ಈ ಪರಿಹಾರದ ಐಡಿಯಾ ಬಂದಿದ್ದೇ ಒಂದು ಇಂಟ್ರೆಸ್ಟಿಂಗ್ ಜಾಗದಿಂದ. ಅದು ಗಣಿಗಾರಿಕೆ ಉದ್ಯಮ. ಅಲ್ಲಿ ಅದಿರಿನ ನಿಖರವಾದ ಮೌಲ್ಯ ಗೊತ್ತಾಗೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಲಾಭ-ನಷ್ಟ ನಿರ್ಧಾರ ಆಗೋದೇ ಅದರ ಮೇಲೆ. ಅದೇ ತತ್ವವನ್ನ ಪರಿಸರ ವಿಜ್ಞಾನಕ್ಕೆ ಅಳವಡಿಸಿ ಇನ್ಕ್ರಿಮೆಂಟಲ್ ಸ್ಯಾಂಪ್ಲಿಂಗ್ ಮೆಥಡಾಲಜಿ ಅಥವಾ ISM ಅನ್ನೋ ವಿಧಾನವನ್ನ ಕಂಡುಹಿಡಿದ್ರು. ISM ಪ್ರೋಸೆಸ್ ತುಂಬಾ ಸಿಂಪಲ್ ಮತ್ತು ಲಾಜಿಕಲ್ ಆಗಿದೆ. ಮೊದಲು ಯಾವ ಜಾಗವನ್ನ ಟೆಸ್ಟ್ ಮಾಡಬೇಕೋ ಅದನ್ನ ಗುರ್ತಿಸ್ಬೇಕು. ಆಮೇಲೆ ಆ ಇಡೀ ಜಾಗದಿಂದ 30-100ಕ್ಕೂ ಹೆಚ್ಚು ಪುಟ್ಟ ಪುಟ್ಟ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಬೇಕು. ಅವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದೇ ಒಂದು ಸ್ಯಾಂಪಲ್ ತಯಾರಾಗತ್ತೆ. ಕೊನೆಗೆ ಲ್ಯಾಬ್ನಲ್ಲಿ ಈ ಒಂದೇ ಸ್ಯಾಂಪಲ್ ಅನ್ನ ವಿಶ್ಲೇಷಿಸಿ ಆ ಜಾಗದ ತುಂಬಾನೇ ನಿಖರವಾದ ಸರಾಸರಿ ಮಾಲಿನ್ಯ ಮಟ್ಟ ಎಷ್ಟು ಅಂತ ಹೇಳ್ತಾರೆ. ಹಾಗಾದ್ರೆ ಈ ವಿಧಾನದ ಗುರಿ ಏನು? ಉತ್ತರ 95%. ಅಂದರೆ ISM ಇಂದ ಸಿಕ್ಕಿರೋ ರಿಸಲ್ಟ್ ಆ ಜಾಗದ ನಿಜವಾದ ಸರಾಸರಿ ಮಾಲಿನ್ಯವನ್ನ ಪ್ರತಿನಿಧಿಸುತ್ತೆ ಅಂತ 95% ಅಷ್ಟು ಕಾನ್ಫಿಡೆನ್ಸ್ನಿಂದ ಹೇಳ್ಬಹುದು. ಇದು ಕೇವಲ ಒಂದು ಊಹೆ ಅಲ್ಲ, ಇದು ಸೈನ್ಸ್ ಆಧಾರಿತ ನಂಬಿಕೆ. ಓಕೆ, ಮಣ್ಣಿನ ಮಾಲಿನ್ಯದ ಬಗ್ಗೆ ನಿಖರವಾದ ಮಾಹಿತಿ ಸಿಕ್ಕ ಮೇಲೆ ಮುಂದಿನ ಹೆಜ್ಜೆ ಏನು? ಆ ಜ್ಞಾನವನ್ನ ಬಳಸ್ಕೊಂಡು ನಮ್ಮ ಭೂಮಿಯನ್ನ ಕ್ಲೀನ್ ಮಾಡೋದು. ISM ನಮಗೆ ಸಮಸ್ಯೆಯ ಒಂದು ಪಕ್ಕಾ ಡಯಾಗ್ನೋಸಿಸ್ ಕೊಡುತ್ತೆ. ಸರಿಯಾದ ರೋಗ ನಿರ್ಣಯ ಇದ್ರೆ ಮಾತ್ರ ತಾನೇ ಸರಿಯಾದ ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ. ಅದೇ ರೀತಿ ISM ನಮ್ಮ ಪರಿಸರವನ್ನ ಶುದ್ಧಗೊಳಿಸೋಕೆ ಬೇಕಾದ ಹಲವಾರು ಪವರ್ಫುಲ್ ಟೆಕ್ನಾಲಜಿಗಳಿಗೆ ದಾರಿ ಮಾಡ್ಕೊಡುತ್ತೆ.
ಒಂದು ಅದ್ಭುತವಾದ ಟೆಕ್ನಾಲಜಿ ಅಂದ್ರೆ ಫೈಟೋರೆಮಿಡಿಯೇಷನ್ ಅಂದ್ರೆ ಗಿಡಗಳನ್ನ ಬಳಸ್ಕೊಂಡು ಮಣ್ಣನ್ನ ಕ್ಲೀನ್ ಮಾಡೋದು. ಇದರಲ್ಲಿ ಭಾರತೀಯ ಸಾಸ್ವೆ ತರಹದ ಗಿಡಗಳು ವಿಷಕಾರಿ ಲೋಹಗಳನ್ನ ಹೀರ್ಕೊಂಡು ತಮ್ಮಲ್ಲಿ ಶೇಖರಿಸಿಟ್ಕೊಳ್ತವೆ. ಕೆಲವು ಹುಲ್ಲಿನ ಜಾತಿಗಳು ಮಾಲಿನ್ಯಕಾರಕಗಳನ್ನ ಮಣ್ಣಲ್ಲೇ ಹಿಡಿದಿಟ್ಟು ಅದು ಬೇರೆ ಕಡೆ ಹರಡದಂತೆ ತಡೆಯುತ್ತೆ. ಇನ್ನು ಕೆಲವು ಗಿಡಗಳು ವಿಷವನ್ನ ಕಡಿಮೆ ಹಾನಿಕಾರಕ ಗ್ಯಾಸ್ ಆಗಿ ಪರಿವರ್ತಿಸಿ ವಾತಾವರಣಕ್ಕೆ ಬಿಡುಗಡೆ ಮಾಡ್ತವೆ. ನಮ್ಮ ಹತ್ತಿರ ಇರೋ ಇನ್ನೊಂದು ಪ್ರಬಲ ಅಸ್ತ್ರ ಅಂದ್ರೆ ಬಯೋರೆಮಿಡಿಯೇಷನ್. ನಮ್ಮ ಮಣ್ಣಲ್ಲಿರೋ ಲಕ್ಷಾಂತರ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳು ಕೀಟನಾಶಕ ಅಥವಾ ಎಣ್ಣೆಯಂತಹ ಮಾಲಿನ್ಯಕಾರಕಗಳನ್ನ ತಾವಾಗೇ ವಿಘಟಿಸಿ ಹಾನಿಕಾರಕವಲ್ಲದ ವಸ್ತುಗಳಾಗಿ ಪರಿವರ್ತಿಸುತ್ತವೆ. ಅಷ್ಟೇ ಅಲ್ಲ, ಗಿಡದ ಬೇರುಗಳು ಈ ಸೂಕ್ಷ್ಮಜೀವಿಗಳ ಕೆಲಸಕ್ಕೆ ಇನ್ನಷ್ಟು ಬೂಸ್ಟ್ ಕೊಡುತ್ತೆ. ಭವಿಷ್ಯದಲ್ಲಿ ನಾವು ಇನ್ನೂ ಒಂದು ಹೆಜ್ಜೆ ಮುನ್ನೆ ಹೋಗಬಹುದು. ನ್ಯಾನೋ ಟೆಕ್ನಾಲಜಿ ಬಳಸಿ ಅತಿ ಸೂಕ್ಷ್ಮ ಕಣಗಳನ್ನ ಮಣ್ಣಿಗೆ ಸೇರಿಸುವ ಮೂಲಕ ಪರಮಾಣು ಮಟ್ಟದಲ್ಲಿ ವಿಷಕಾರಿ ವಸ್ತುಗಳನ್ನ ನಿಷ್ಕ್ರಿಯಗೊಳಿಸಬಹುದು. ಇದು ಪರಿಸರ ಶುದ್ಧೀಕರಣದ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಆಗಬಹುದು. ಹಾಗಾದ್ರೆ ನಾವೀಗ ಒಂದು ಪ್ರಮುಖ ಘಟ್ಟದಲ್ಲಿದ್ದೇವೆ. ISMನಂತಹ ಸಾಧನಗಳಿಂದ ನಮ್ಮ ಕಾಲ ಕೆಳಗಿರೋ ನಮಗೆ ಕಾಣಿಸ್ತಾ ಅಪಾಯಗಳನ್ನ ಮೊದಲಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ನೋಡಬಹುದು. ಈ ಹೊಸ ಜ್ಞಾನ ಮತ್ತು ಸಾಮರ್ಥ್ಯದೊಂದಿಗೆ ನಮ್ಮ ಗ್ರಹದ ಆರೋಗ್ಯವನ್ನ ಕಾಪಾಡಲು ಮಾನವಕುಲ ಯಾವ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತೆ? ಇದೇ ನೋಡಿ ಈಗ ನಮ್ಮೆಲ್ಲರ ಮುಂದಿರೋ ದೊಡ್ಡ ಪ್ರಶ್ನೆ.